ಬೆಳಗಾವಿ ಬಿಜೆಪಿ ಅಭ್ಯರ್ಥಿ ಶೆಟ್ಟರ್ಗೆ ಹೆಬ್ಬಾಳ್ಕರ್ ಶಾಕ್. ಜಗದೀಶ್ ಶೆಟ್ಟರ್ ಆಪ್ತನಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗಾಳ ಹಾಕಿದ್ದಾರೆ. ಮಾಜಿ ಶಾಸಕ ಯಾದವಾಡಗೆ ಹೆಬ್ಬಾಳ್ಕರ್ ಗಾಳ ಹಾಕಿದ್ದು ಇದು ಬಹಳ ದೊಡ್ಡ ಟೆನ್ಷನ್ಗೆ ಕಾರಣ ಆಗಿದೆ. ವಿಧಾನಸಭೆಯಲ್ಲಿ ಯಾದವಾಡಗೆ ಟಿಕೆಟ್ ಅನ್ನ ಬಿಜೆಪಿ ನಿರಾಕರಿಸಿದೆ. ಯಾದವಾಡ ಬದಲಿಗೆ ಚಿಕ್ಕರೇವಣ್ಣಗೆ ಮಣೆ ಹಾಕಿತ್ತು ಬಿಜೆಪಿ. ಆಗಿನ ಚುನಾವಣೆಯಲ್ಲಿ ಯಾದವಾಡ ತಟಸ್ಥವಾಗಿಯೇ ಉಳಿದಿತ್ತು. ಈಗ ಹೆಬ್ಬಾಳ್ಕರ್ ಆಕ್ಟಿವ್ ಆದ ಬೆನ್ನಲ್ಲೇ ರಮೇಶ್ ಜಾರಕಿಹೊಳಿ ಕೂಡ ಅಲರ್ಟ್ ಆಗಿದ್ದಾರೆ. ಕೆಲವೇ ದಿನದಲ್ಲಿ ಮಹದೇವಪ್ಪ ಭೇಟಿ ಮಾಡಲಿದ್ದಾರೆ ಜಾರಕಿಹೊಳಿ. ಬಿಜೆಪಿ ತೊರೆಯದಂತೆ ಯಾದವಾಡ ಮೇಲೆ ಸಾಹುಕಾರ್ ನಿಗಾ ಇಟ್ಟಿದ್ದಾರೆ. ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ಬಹಳ ದೊಡ್ಡ ತಂತ್ರಗಳು ನಡೀತಾ ಇದೆ. ಅದರ ಜೊತೆಗೆ ಎದುರಾಳಿ ಪಕ್ಷದ ಪ್ರಮುಖರನ್ನ ಸೆಳೆಯುವಂತಹ ಕೆಲಸ ಕೂಡ ಆಗ್ತಾ ಇದೆ. ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಇಂಥದ್ದೊಂದು ಬೆಳವಣಿಗೆಯನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗ ಬೆಳಗಾವಿಯ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶೆಟ್ಟರ್ಗೆ ಬಹಳ ದೊಡ್ಡ ಟೆನ್ಷನ್ ಇದೆ. ಹೆಬ್ಬಾಳ್ಕರ್ ಕೊಟ್ಟಿರುವಂತಹ ಟೆನ್ಷನ್, ಯಾದವಾಡರನ್ನ ಸೆಳೆಯುವಂತಹ ಪ್ರಯತ್ನಗಳು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಹೆಬ್ಬಾಳ್ಕರ್ ಆಕ್ಟಿವ್ ಆದ ಬೆನ್ನಲ್ಲೇ ರಮೇಶ್ ಜಾರಕಿಹೊಳಿ ಕೂಡ ಅಲರ್ಟ್ ಆಗಿದ್ದಾರೆ. ಯಾದವಾಡ ಮೇಲೆ ಸಾಹುಕಾರ್ ನಿಗಾ ಇಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಜೆಪಿಯನ್ನ ತೊರೆಯದಂತೆ ಕಣ್ಣಿಟ್ಟಿದ್ದಾರೆ. ಬೆಳಗಾವಿ ಬಿಜೆಪಿ ಅಭ್ಯರ್ಥಿ ಶೆಟ್ಟರ್ಗೆ ಬಹಳ ದೊಡ್ಡ ಶಾಕ್ ಇದು. ಬೆಳಗಾವಿಯಲ್ಲಿ ಆಗ್ತಾ ಇರೋ ಈ ಬೆಳವಣಿಗೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಂಥದೊಂದು ದಾಳವನ್ನ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಉರುಳಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಮತ್ತೊಂದು ಕಡೆ ಯಾದವಾಡರನ್ನ ತಮ್ಮಲ್ಲೇ ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಕೂಡ ನಡೆಸ್ತಾ ಇದ್ದಾರೆ. ಹೆಬ್ಬಾಳ್ಕರ್ ಆಕ್ಟಿವ್ ಆದ ಬೆನ್ನಲ್ಲೇ ರಮೇಶ್ ಜಾರಕಿಹೊಳಿ ಕೂಡ ಅಲರ್ಟ್ ಆಗಿದ್ದಾರೆ. ಬಿಜೆಪಿ ತೊರೆಯದಂತೆ ಯಾದವಾಡ ಮೇಲೆ ಸಾಹುಕಾರ್ ನಿಗಾ ಇಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್ ಆಪ್ತನಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗಾಳ ಹಾಕಿರೋದು. ಕಳೆದ ವಿಧಾನಸಭೆಯ ಚುನಾವಣೆ ಸಂದರ್ಭದಲ್ಲಿ ಬೇಸರಗೊಂಡಿದ್ರು ಟಿಕೆಟ್ ಮಿಸ್ ಆಗಿದ್ದಕ್ಕೆ. ಅದರ ಲಾಭವನ್ನ ಈಗ ಈ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತೆಗೆದುಕೊಳ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಈಗ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಯಾದವಾಡರನ್ನ ಸೆಳೆಯುವಂತಹ ಪ್ರಯತ್ನ ಎಲ್ಲಿ ತನಕ ಬಂದಿದೆ ಬೆಳಗಾವಿಯಲ್ಲಿ? ಯಾದವಾಡ ಅವರು ಒಂದು ವೇಳೆ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದೇ ಆದ್ರೆ ಅಲ್ಲಿನ ಬಿಜೆಪಿ ಅಭ್ಯರ್ಥಿಗೆ ಆಗುವಂತಹ ನಷ್ಟ ಏನಿದೆ? ಶ್ವೇತಾ, ಈ ಹಿಂದೆ ಜಿಲ್ಲಾ ರಾಜಕಾರಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ರಮೇಶ್ ಜಾರಕಿಹೊಳಿ ಒಂದೇ ಪಕ್ಷದಲ್ಲಿದ್ದರು. ಜಿಲ್ಲಾ ರಾಜಕಾರಣದಲ್ಲಿ ಅತ್ಯಾಪ್ತರು ಕೂಡ ಆಗಿದ್ದರು. ಆದರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲಿಸಬೇಕು ಅಂತೇಳಿ ರಮೇಶ್ ಜಾರಕಿಹೊಳಿ ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡಿದರು. ಆದರೆ ಅದಕ್ಕೆ ಫಲ ಸಿಗಲಿಲ್ಲ. ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂಥದ್ದು. ಹೀಗಾಗಿ ಮೃಣಾಲ್ ಹೆಬ್ಬಾಳ್ಕರ್ ಅವರನ್ನು ಸೋಲಿಸಬೇಕು ಅನ್ನುವಂಥದ್ದು ಈಗ ರಮೇಶ್ ಜಾರಕಿಹೊಳಿ ಅವರು ಕ್ಷೇತ್ರದಂತೆ ಸಾಕಷ್ಟು ಆಕ್ಟಿವ್ ಆಗಿರುವಂಥದ್ದು. ರಮೇಶ್ ಜಾರಕಿಹೊಳಿ ಆಕ್ಟಿವ್ ಆದಂಥ ಬೆನ್ನಲ್ಲೇ ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಅಲರ್ಟ್ ಆಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ರಾಮದುರ್ಗದ ಮಾಜಿ ಶಾಸಕ ಹಾಗೂ ಜಗದೀಶ್ ಶೆಟ್ಟರ್ ಅವರ ಆಪ್ತ ಏನು ಯಾದವಾಡ ಅವರು ಇದ್ದಾರೆ, ಅವರನ್ನು ಸೆಳೆಯೋಕೆ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಕೂಡ ಮುಂದಾಗಿರುವಂಥದ್ದು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಮಹದೇವಪ್ಪ ಯಾದವಾಡ ಅವರು ಮತ್ತೊಂದು ಅವಧಿಗೆ ಬಿಜೆಪಿ ಟಿಕೆಟನ್ನು ಬಯಸಿದ್ರು. ಆದರೆ ಮಹದೇವಪ್ಪ ಯಾದವಾಡ ಬದಲಿಗೆ ಅಲ್ಲಿ ಬೆಂಗಳೂರು ಮೂಲದ ಚಿಕ್ಕರೇವಣ್ಣವರಿಗೆ ಟಿಕೆಟನ್ನು ಬಿಜೆಪಿ ಹೈಕಮಾಂಡ್ ನೀಡಿತು. ಹೀಗಾಗಿ ಅಲ್ಲಿ ಈಗ ಕಾಂಗ್ರೆಸ್ ಗೆದ್ದಿರುವಂಥದ್ದು. ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಯಾದವಾಡ ಅವರು ಕೂಡ ತಟಸ್ಥವಾಗಿ ಉಳಿದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮಹದೇವಪ್ಪ ಯಾದವಾಡ ಅವರನ್ನು ಕಾಂಗ್ರೆಸ್ಗೆ ಸೆಳೆದು ಅವರಿಗೆ ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆಯ ಹುದ್ದೆ ಕೊಡುವುದಾಗಿ ಆಮಿಷವನ್ನು ಕೂಡ ಒಡ್ಲಾಗ್ತಿದೆ. ಸಾಕಷ್ಟು 2 ಬಾರಿ ಶಾಸಕರಾದಂತಹ ಮಹದೇವಪ್ಪ ಯಾದವಾಡ ಅವರು ರಾಮದುರ್ಗದಲ್ಲಿ ತಮ್ಮದೇ ಆದಂತಹ ವರ್ಚಸ್ಸನ್ನು ಹಿಂದಿದ್ದಾರೆ. ಹೀಗಾಗಿ ಯಾದವಾಡ ಅವರಿಗೆ ಗಾಳ ಹಾಕಿ ಅದನ್ನು ಅವರ ಲಾಭವನ್ನು ಕಾಂಗ್ರೆಸ್ ತಡೆಯೋಕೆ ಈಗ ಸಾಕಷ್ಟು ತಂತ್ರಗಳನ್ನು ಮಾಡ್ತಿದೆ. ಮತ್ತೊಂದೆಡೆ ಯಾದವಾಡ ಅವರು ಬಿಜೆಪಿ ತೊರೆಯದಂತೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ಕೂಡ ರಾಮದುರ್ಗೆ ಎಂಟ್ರಿ ಕೊಟ್ಟಿರುವಂಥದ್ದು. ಅಲ್ಲಿರ್ತಕ್ಕಂಥ ಸ್ಥಳೀಯ ನಾಯಕರ ಜೊತೆ ಕೂಡ ಸಭೆಯನ್ನು ಮಾಡ್ತಿರುವಂಥದ್ದು. ಇದು ದೇಶದ ಚುನಾವಣೆ ಆಗಿರುವಂಥದ್ದು. ನರೇಂದ್ರ ಮೋದಿ ಅವರ ಮತ್ತೊಂದು ಬಾರಿಗೆ ಪ್ರಧಾನಿ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕಾಗಿದೆ. ಹೀಗಾಗಿ ಯಾವುದೇ ಹಿಂದಿನ ಆಗಿರ್ತಕ್ಕಂಥ ಘಟನೆಗಳನ್ನ ಮರೆತು ಎಲ್ಲರೂ ಕೂಡ ಒಟ್ಟಾಗಿ ಹೋಗೋಣ. ಮಹದೇವಪ್ಪ ಯಾದವಾಡ ಅವ್ರನ್ನು ಕೂಡ ಪಕ್ಷದಲ್ಲಿ ಉಳಿಸಿಕೊಂಡು ಅವರ ಸಹಕಾರದೊಂದಿಗೆ ಮುಂದಿನ ಲೋಕಸಭೆ ಚುನಾವಣೆ ಎದುರಿಸೋಣ ಅಂತೇಳಿ ರಮೇಶ್ ಜಾರಕಿಹೊಳಿ ಅವರು ಕೂಡ ಮನವರಿಕೆಯನ್ನು ಮಾಡ್ತಿರುವಂಥದ್ದು. ಈ ಎಲ್ಲ ಬೆಳವಣಿಗೆ ಮಧ್ಯೆ ನಾಳೆ ಜಗದೀಶ್ ಶೆಟ್ಟರ್ ಕೂಡ ರಾಮದುರ್ಗೆ ಹೊಂಟಿದ್ದಾರೆ. ರಾಮದುರ್ಗೆ ಹೋಗಿ ತನ್ನ ಹಿಂದಿನ ಆಪ್ತ ಆಗಿರ್ತಕ್ಕಂಥ ಮಹದೇವಪ್ಪ ಯಾದವಾಡನ್ನ ಭೇಟಿ ಮಾಡಿ ಮನವೊಲಿಸುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ಮಾಡೋಕ್ಕೂ ಕೂಡ ಅವರು ಕೂಡ ಸಿದ್ಧತೆಯನ್ನು ಮಾಡ್ತಿರುವಂಥದ್ದು. ಆದರೆ ರಮೇಶ್ ಜಾರಕಿಹೊಳಿ ಆಕ್ಟಿವ್ ಆದಂಥ ಬೆನ್ನಲ್ಲೇ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಮೇಶ್ ಜಾರಕಿಹೊಳಿಗೆ ಶಾಕ್ ಕೊಟ್ಟಿದ್ದು ಸಾಕಷ್ಟು ಕುತೂಹಲನ ಮೂಡಿಸಿರುವಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.